ಗೆಳೆಯರೇ, ಫ್ಲಿಪ್ಕಾರ್ಟ್ EMI ಅನ್ನೋದು ಏನಾದರೂ KYC ಎಕ್ಸ್ಪೈರ್ ಆಗಿಬಿಟ್ಟು ಮತ್ತೊಂದು ಬಾರಿ ನೀವು KYCನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತೆಲ್ಲ ತೋರಿಸಿದ್ರೆ ಅದನ್ನು ಯಾವ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಇಲ್ಲಿ KYC ಒಂದು ಫ್ಲಿಪ್ಕಾರ್ಟ್ EMIನ ಒಂದು KYC ಎಕ್ಸ್ಪೈರ್ ಆದರೆ ನೀವು ಯಾವುದೇ ರೀತಿಯಲ್ಲಿ EMIನಲ್ಲಿ ಪ್ರಾಡಕ್ಟ್ಗಳನ್ನ ಬೈ ಮಾಡೋದಕ್ಕೆ ಆಗಲ್ಲ. ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ. ಮೊದಲು ಇಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಫ್ಲಿಪ್ಕಾರ್ಟ್ EMI ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಎಕ್ಸ್ಪೈರ್ ಆಗಿದೆ ಅಂತ. ನೋಡ್ತಾ ಇರ್ಬೋದು, ಯುವರ್ ಫ್ಲಿಪ್ಕಾರ್ಟ್ EMI ಅಕೌಂಟ್ ಹ್ಯಾಸ್ ಬಿನ್ ಪಾಸ್ಡ್ ಅಂತ ಬರ್ತಾ ಇದೆ. ಇಲ್ಲಿ ಅಪ್ಗ್ರೇಡ್ KYC ಅಂತ ಬರ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ತುಂಬ ದಿನದ ನಂತರದಲ್ಲಿ ಇದು ಎಕ್ಸ್ಪೈರ್ ಆಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಪ್ಗ್ರೇಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮತ್ತೊಂದು ಬಾರಿ. ಮಾಡಿದ ನಂತರದಲ್ಲಿ ಏನೇನು ಡೀಟೇಲ್ಸ್ನ ಕೊಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಡೀಟೇಲ್ ಕೊಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲು ಅಡ್ರೆಸ್ನ ಕನ್ಫರ್ಮ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಡ್ರೆಸ್ನ. ನಂತರದಲ್ಲಿ ಒಂದು OTP ಬರುತ್ತೆ ಸ್ನೇಹಿತರೆ. OTPನ ಸಬ್ಮಿಟ್ ಮಾಡಿಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವಿಡಿಯೋ KYC ಎಲ್ಲ ಕೇಳೋದಿಲ್ಲ. ಕೆಲವು ಬಾರಿ ಕೇಳ್ಬೋದು. ರೇರ್ ಕೇಸ್ನಲ್ಲಿ ತುಂಬ ರೇರ್ ಆದಂಥ ಅಕೌಂಟ್ಗಳಿಗೆ ಕೇಳಬಹುದು. ಇಲ್ಲಿ ವಿಡಿಯೋ KYC ಸದ್ಯಕ್ಕೇನು ಕೇಳ್ತಾ ಇಲ್ಲ. ನೇರವಾಗಿ ನೋಡ್ಬೋದು, ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಗ್ರೇಡೆಡ್ ಯುವರ್ KYC ಅಂತ ಬಂತು. ಈ ರೀತಿ ಬಂದ ನಂತರದಲ್ಲಿ ನೀವು ಯಾವುದೇ ರೀತಿಯಲ್ಲಿ ನೀವು EMI ಮೂಲಕ ಫ್ಲಿಪ್ಕಾರ್ಟಲ್ಲಿ ಕಾರ್ಡ್, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಇಲ್ಲದೆ EMI ಮೂಲಕ ಯಾವುದೇ ವಸ್ತುಗಳನ್ನ ತರಿಸ್ಕೋಬಹುದು. ಈ ರೀತಿ ನೀವು ಫ್ಲಿಪ್ಕಾರ್ಟ್ KYCನ ಅಪ್ಗ್ರೇಡ್ ಮಾಡಬಹುದು.